ಆಕ್ಚುಯಲ್ ರಿಸರ್ಚ್ ಏನ್ ಹೇಳುತ್ತೆ, ಒಂದು ಸ್ಟಡಿ ನಡೆಸಿದ್ದಾರೆ. 2,26,000 ಜನ ಇನ್ಕ್ಲೂಡ್ ಆಗಿದ್ರು ಆ ಸ್ಟಡಿಲಿ. ಅಕ್ರಾಸ್ 7 ದೇಶಗಳಲ್ಲಿ ಈ ಸ್ಟಡಿ ಮಾಡಿ 4,000 ಸ್ಟೆಪ್ಸ್ ಅಲ್ಲೇನೆ ಹೆಲ್ತ್ ಬೆನಿಫಿಟ್ಸ್ ಸಿಗೋ ತರ ಕಂಡಿಡ್ಬಿಟ್ರು. ಹ್ಯೂಜ್ ಫಾಲ್ಟ್ ಆಗೋಯ್ತಲ್ವಾ ಈ 10,000 ಸ್ಟೆಪ್ ಅವ್ರಿಗೆ. ಬಟ್ ಯಾರು ಆ ಕಡೆ ಕಣ್ಣೇ ಆರಿಸಲಿಲ್ಲ. ಆಮೇಲೆ ನಮ್ಮ ಮಾರ್ವಾಡ್ ಗೊತ್ತಲ್ಲ, ರಿಸರ್ಚ್ ಅಲ್ಲಿ ಏನಾರು ಒಂದ್ ಮಾಡ್ತಾನೆ ಇರ್ಬೇಕು, ಈ ತರ ಎಲ್ಲ ನ್ಯೂಸ್ ಆದಾಗ ಅವ್ರು ರಿಸರ್ಚ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರ ರಿಸರ್ಚ್ ಅಲ್ಲಿ 7,000 to 8,000 ಇವ್ರು ಏನ್ 10,000 ಅಲ್ಲಿ ಕ್ಲೈಮ್ ಮಾಡ್ತಿದ್ದಾರೆ ಅದನ್ನ ಆಲ್ರೆಡಿ ಅಲ್ಲೇ ಬೆನಿಫಿಟ್ ಕೊಟ್ಬಿಡುತ್ತೆ ಅನ್ನೋದನ್ನ ಮಾರ್ಕ್ ಮಾಡ್ಬಿಟ್ರು. ಆಕ್ಚುಲಿ 3,000ದಿಂದ 6,000 ಸ್ಟೆಪ್ ಇಟ್ರೇನೆ ಸಾಕು, 10,000ದಲ್ಲಿ ಸಿಗೋ ಬೆನಿಫಿಟ್ಸ್ ಆಲ್ರೆಡಿ ಇಲ್ಲಿ ಸಿಕ್ಕಿರುತ್ತೆ. 10,000ನೇ ಮಾಡ್ಬೇಕು ಅನ್ನೋ ಗಿಲ್ಟ್ ನಿಮ್ಮಲ್ಲಿ ಇರಬಾರ್ದು. ಅದಕ್ಕೆ ಮಲ್ಗಕ್ ಮುಂಚೆ ಒಂದ್ 11 ಗಂಟೆಗೆ ವೈ ವಾಚ್ ನೋಡಿ 10,000 ಸ್ಟೆಪ್ ಆಗಿಲ್ಲ, ಇವತ್ತು ನಾನೇನು ಫಿಟ್ನೆಸ್ ಮಾಡಿಲ್ಲ ಅನ್ನೋ ಗಿಲ್ಟ್ನೆಲ್ಲ ತಲೆಯಿಂದ ತೆಗೆದುಬಿಡಿ. ಬರೀ 3,000ದಿಂದ 6,000 ಸ್ಟೆಪ್ ಮಾಡಿದ್ರು ಯು ಹ್ಯಾವ್ ಅಚೀವ್ಡ್, ಯು ಹ್ಯಾವ್ ಗಿವನ್ ಸಮ್ ಬೆನಿಫಿಟ್ಸ್ ಟು ಹೆಲ್ತ್ ಆಲ್ರೆಡಿ. ಆ ರಿಗ್ರೆಟ್ ಬೇಡ ನಿಮ್ಮಲ್ಲಿ. ನಾಳೆ ಇನ್ನೊಂದು ವಿಡಿಯೋ ಮಾಡಿ ವಾಕಿಂಗ್ ಮೆಥಡ್ ಮೇಲೆ, ಅದು ರಿಸರ್ಚ್ ಅಂಡ್ ಸೈನ್ಸ್ ಸಪೋರ್ಟ್ ಮಾಡಿರೋ ವಾಕಿಂಗ್ ಮೆಥಡ್ ಮೇಲೆ. ಅದು ಇಂಟರ್ನೆಟ್ ನ ಬ್ರೇಕ್ ಮಾಡಿದೆ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅದ್ರ ಬಗ್ಗೆ.